ಸಾಧಾರಣ ಹಾಜಿ ಅಬ್ದುಲ್ಲಾ ಅವರ ಹೆಸರಲ್ಲಿರುವಂತ 1,500 ಎಕರೆ ಜಾಗ. ಅದಕ್ಕೆ ಪ್ರೂಫ್ ಏನಿದೆ? ಅದಕ್ಕೆ ಪ್ರೂಫ್ ನನ್ನ ಬಳಿ ಇದೆ. ನಮ್ಮ ಹಿಂದೂ ಧರ್ಮಕ್ಕೆ, ನಮ್ಮ ಕೃಷ್ಣ ಮಠಕ್ಕೆ ಕೊಟ್ಟಂತಹ ಸಹಾಯ ಹೇಳುತ್ತಿರುವುದು. ಅವರಿಗೆ ಆ ಹೊತ್ತಿಗೆ ಹಗಲು ದೀವಟಿಗೆ ಸೇವೆ ಅಂತ ಹೇಳ್ತಾರೆ. ಅಂದ್ರೆ 2 ದೀವಟಿಗೆಯನ್ನು ಹಿಡ್ಕೊಂಡು ದೇವರನ್ನು ಕರ್ಕೊಂಡು ಹೋಗೋ ಇದದು, ಅದು ಯಾರಿಗೂ ಕೊಡುವುದಿಲ್ಲ. ಆ ಮರ್ಯಾದೆ ಆ ಹೊತ್ತಿಗೆ ಅವರಿಗೆ ಸಿಕ್ತಿತ್ತು ಅಂತ ಹೇಳುವಂಥದ್ದು ಆಶ್ಚರ್ಯ ನಮ್ಗೆ. ಎರಡನೇದು ಹೇಳಿದ್ರೆ, ಬಡವರಿಗೆ ಇವರು ಕೊಟ್ಟಂತಹ ಸಹಾಯ. ಇವರ ಮನೆ ಎದುರಿಗೆ ಯಾರಾದ್ರೂ ಹೋಗುವುದವರಿದ್ರೆ, ನಾವು ಕೆಲವರು ಹಿರಿಯರು ಹೇಳಿದ್ದು ನಮಗೆ, ತಮ್ಮ ನಡೆಯುವ ಚಪ್ಪಲಿಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಖಾಲಿ ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ರು ಅಂತ ಹೇಳುದು. ದಾನವೇ ಅವರಿಂದ ಹುಟ್ಟಿತ್ತು ಹೇಳುವ ಬಗ್ಗೆ ಒಂದು ಕೇಳಿದ್ದೆ ನಾನು. ನಮಸ್ಕಾರ ವೀಕ್ಷಕರೇ, ಸ್ಫೂರ್ತಿ ಪಥ ಸರಣಿಯ 10ನೇ ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಸ್ಫೂರ್ತಿ ಪಥ, ಆರ್ಡಿನರಿ ಬಟ್ ಎಕ್ಸ್ಟ್ರಾಆರ್ಡಿನರಿ, ಬ್ರಾಟ್ ಯು ಬೈ ದೇವಗಿರಿ ಟೀ, ಪ್ರೆಸೆಂಟೆಡ್ ಬೈ ಅವಿನಾಶ್ ಕಾಮತ್. ನಾನು ಅವಿನಾಶ್. ಇಂದಿನ ಯೂನಿಯನ್ ಬ್ಯಾಂಕ್ ಅಂದ್ರೆ ಅಂದಿನ ಕಾರ್ಪೊರೇಷನ್ ಬ್ಯಾಂಕ್ನ ಸಂಸ್ಥಾಪಕರಾದಂತಹ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ, ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್ ಅವರ ಒಡೆತನದ ಭೂಮಿ ಉಡುಪಿಯಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟಿತ್ತು ಅಂತ ತಿಳಿಯುವ ಅಚ್ಚರಿ ಎನಿಸುವ ಸಂಗತಿಯನ್ನ ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಅಷ್ಟಕ್ಕೂ ಸಾಹೇಬರು ಅಂತಂದ್ರೆ ಸಮಾನತೆ, ಸಹೋದರತೆ, ಸಹಬಾಳ್ವೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ದಾನ, ಧರ್ಮ. 7 ವರ್ಷಗಳ ಹಿಂದೆ ಅವರ ಬಗ್ಗೆ, ಅವರ ಬದುಕಿನ ಬಗ್ಗೆ ನನಗೆ ಮತ್ತು ಸ್ನೇಹಿತರಿಗೆ ಸಾಕ್ಷ್ಯಚಿತ್ರವೊಂದನ್ನು ರಚಿಸುವ ಅವಕಾಶ ಸಿಕ್ಕಿತ್ತು. ಕಾಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇದೆ. ಆ ಸಾಕ್ಷ್ಯಚಿತ್ರಕ್ಕೆ ನಮಗೆ ಪ್ರೇರಣೆ ಈ ಪುಸ್ತಕ ಅಂತ ಹೇಳ್ಬೋದು. ಇದನ್ನ 2001ರಲ್ಲಿ ಪ್ರಕಟಿಸಲಾಗಿತ್ತು. ಆಮೇಲೆ ರೀಪ್ರಿಂಟ್ ಕೂಡ ಆಗಿದೆ. ನಾಡಿನ ಹಿರಿಯ ಸಾಹಿತಿಗಳಾದಂತಹ ಮುಳ್ಳುಗರು ಉಪಾಧ್ಯಾಯ ಹಿರಿಯಡ್ಕ ಮತ್ತು ಎಚ್ ದುಂಡಿರಾಜ್ ಅವರ ಸಂಪಾದಕತ್ವದ ಈ ಪುಸ್ತಕದಲ್ಲಿ ಉಡುಪಿ MGM ಕಾಲೇಜಿನ ಮಾಜಿ ಪ್ರಾಂಶುಪಾಲರು, ಹಿರಿಯ ಸಾಹಿತಿಗಳು ಮತ್ತೆ ಉಡುಪಿ ಭಾಗದಲ್ಲಿನ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮುನ್ನುಡಿಯನ್ನು ಬರೆದಂತಹ ಕೃಷಿ ಹರಿದಾಸ್ ಭಟ್ರ ಲೇಖನವೊಂದನ್ನು ಪ್ರಕಟಿಸಲಾಗಿದೆ. ಅದರಲ್ಲಿ ಅವರು ಬಸ್ ಸ್ಟ್ಯಾಂಡ್ನಿಂದ ಹಿಡಿದು ಅವರ ಸಮಾಧಿ ಸ್ಥಾನದವರೆಗೂ ದಾರಿಯ ಇಕ್ಕೆಲಗಳಲ್ಲಿರುವ ಭೂಮಿಯಲ್ಲಿ ಹೆಚ್ಚಿನ ಭಾಗ ಹಾಜಿ ಅಬ್ದುಲ್ಲಾ ಅವರ ಒಡೆತನದಲ್ಲಿತ್ತು ಅಂತ ಬರೀತಾರೆ. ಶ್ರೀಕೃಷ್ಣನ ಊರಿನ ದಾನಶೂರ ಕರ್ಣ, ಉಡುಪಿಯ ಅಕ್ಬರ, ದೇವತಾ ಮನುಷ್ಯ ಹಾಜಿ ಅಬ್ದುಲ್ಲಾ ಸಾಹೇಬ್ರಿಗೆ ಈ ವಿಡಿಯೋ ಆಗ್ತದೆ. ನಾನು ಉಡುಪಿಯ ನಿವಾಸಿ, ಮತ್ತೆ ಹಾಜಿ ಅಬ್ದುಲ್ಲಾ ಅವರ ಮನೆಯ ಹತ್ತಿರದಲ್ಲೇ, ಅಂದ್ರೆ ರಥಬೀದಿಗೆ, ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಇರುವವ ನಾನು ಕೆಲವು ಹೋರಾಟ ಮಾಡ್ತಾ ಇರುವಾಗ ನನಗೆ PV ಭಂಡಾರಿ ಅವರು ಈ ಆಸ್ಪತ್ರೆ, ಈಗ ತಾಯಿ ಮಗು ಆಸ್ಪತ್ರೆ ಒಂದು ಹೋರಾಟದ ಬಗ್ಗೆ ನಾನು ಯಾವುದೋ ಒಂದು ವಿಧದಲ್ಲಿ ಅವರ ಹತ್ರ ಮಾತಾಡುವಾಗ ನನ್ನನ್ನು ಕರ್ಕೊಂಡು ಬಾ ಅಂತ ನನ್ನ ಫ್ರೆಂಡ್ ಹತ್ರ ಹೇಳಿದ್ಮೇಲೆ, ನನ್ನ ದೋಸ್ತಿಯವರ ಹತ್ರ ಹೇಳಿದ್ಮೇಲೆ ನಾನು ಬಂದ ಮೇಲೆ ಇದಕ್ಕೆ ಹೋರಾಟದಲ್ಲಿ ನಾನೇನು ಭಾಗಿ ಮಾಡ್ಬೇಕು ಅಂತೇಳಿ ನನ್ನದೇ ಹೇಳುವ ಕೆಲವು ಇದೆ. ನಾನಂದೇನು ಈ ದಾಖಲೆಗಳನ್ನು ನೋಡುವಂಥದ್ದು, ಇಂಥದ್ದೆಲ್ಲ ಮಾತ್ರ ನನ್ನದಲ್ಲಿತ್ತು. ಅದೇ ಹೊತ್ತಿಗೆ ಇವರು ಆಸ್ಪತ್ರೆ ವಿಷಯದಲ್ಲಿ ಏನ್ ಮಾಡಿದ್ರೆ, ಆಸ್ಪತ್ರೆ ವಿಷಯವನ್ನು ಹೇಳ್ತಾ ಇರುವಾಗ ಅದು ಹಾಜಿ ಅಬ್ದುಲ್ಲರವರಿಗೆ ಸೇರಿದ್ದು ಅಂತ ಆ ಆಸ್ಪತ್ರೆ. ಅದರ ನಂತರ ನನಗೆ ಹಾಜಿ ಅಬ್ದುಲ್ಲರ ಬಗ್ಗೆ ಸ್ವಲ್ಪ ಉತ್ಸಾಹ, ಮತ್ತೆ ಅವರದ್ದು ಏನು ಅಂತ ಕೇಳುವ ಬಗ್ಗೆ ನನಗೆ ಉತ್ಸಾಹ ಜಾಸ್ತಿ ಆಗ್ತಾ ಹೋಯ್ತು. ಅದೇ ರೀತಿಯಲ್ಲಿ ಹಾಜಿ ಅಬ್ದುಲ್ಲಾ ಅವರು ಯಾರು, ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕಾರ್ಪೊರೇಷನ್ ಬ್ಯಾಂಕಿನ ಸ್ಥಾಪಕರು ಅಂತ ಹೇಳಿ ಒಂದು ಮಾಹಿತಿ ನನಗೆ ಸಿಕ್ಕಿತು. ಅದರ ನಂತರ ಅವರ ಬಗ್ಗೆ ನಾನು ಕೇಳ್ತಾ ಹೋದಾಗೆ ಅಲ್ಲಿಂದ ಅವ್ರು ಎಷ್ಟು ದಾನ ಮಾಡಿದ್ರು, ದಾನವೇ ಹುಟ್ಟಿದ್ದವರಿಂದ ಅಂತ ಹೇಳುವ ಬಗ್ಗೆ ಮಾಹಿತಿಗಳು ಸ್ವಲ್ಪ ಹಿರಿಯರೆಲ್ಲ ನನ್ಗೆ ಹೇಳಿದ ಇದಾಯ್ತು. ಅದರ ಮತ್ತೆ ನಾನು ಹಾಜಿ ಅಬ್ದುಲ್ಲರ ಕೊಡುಗೆಗಳೇನು ಅಂತ ಹೇಳಿ ನಾನು ನೋಡಿದೆ. ಬರೀ ಎಲ್ಲರೂ ಹೇಳ್ತಾರೆ ಹಾಜಿ ಅಬ್ದುಲ್ಲಾ ಅಂತ. ಅಂದ್ರೆ ಈ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಕೆಲವು ನಮ್ಗೆ ಬರುವ, ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರುವಾಗ ನನ್ಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಏನಂತ ಹೇಳಿದ್ರೆ, ಒಂದು ತಾಯಿ ಮಗು ಆಸ್ಪತ್ರೆ ಅವರೇ ಕೊಟ್ಟದ್ದು, ಅದರ ಬಗ್ಗೆ ದಾಖಲೆ ನಾನೇ ತೆಗೆದಿದ್ದೇನೆ, ಅದು ಈಗಲೂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಎರಡನೇದು, ನಮ್ಮ ಇಲ್ಲಿ ಉಡುಪಿಯ ಮೇನ್ ಫಿಶ್ ಮಾರ್ಕೆಟ್ ಏನಿದೆ ಅದು ಅವರದ್ದೇ. ಅದರ ನಂತರ ನಮ್ಮ ತಾಲೂಕು ಆಫೀಸ್ನ ಎದುರುಗಡೆಯಲ್ಲಿ ಅಲ್ಪಸಂಖ್ಯಾತರಿಗೆ, ಅಂದ್ರೆ SC/ST ಅವರಿಗೆ ಕೊಟ್ಟದ್ದು ಲ್ಯಾಂಡ್ ಅವರದ್ದೇ, 1 ಎಕರೆ ಚಿಲ್ಲರೆ ಅಂತ ಅವ್ರದ್ದು. ಮತ್ತೆ ಅನೇಕ ಕೆಲವುಗಳೆಲ್ಲ ಇದೆ. ಆದ್ರೆ ನನ್ಗೆ ಈಗ ಸ್ವಲ್ಪ ನೆನಪು ಬರ್ತಾ ಇಲ್ಲ, ಇನ್ನು ನೋಡ್ಬೇಕು ಏನಂತ ಹೇಳಿ. ಈ ಸುಮಾರು 7-8 ವರ್ಷ ನಂತರ ಈಗ ನಾನು ಪುನಃ ಟಿವಿಗೆ ಈಗ ಬರ್ತಾ ಇದ್ದೇನೆ. ನನಗೆ ಒಂದೇ ಸರ್ತಿಗೆ ಅದು ಏನು, ಆಗ ನಾನು ಮಾಧ್ಯಮದಲ್ಲಿ ಮಾತಾಡ್ತಾ ಇರುವಾಗ ಅದರ ಬಗ್ಗೆ ನಾನು ತುಂಬಾ ತಿಳ್ಕೊಂಡಿದ್ದೆ. ಈಗ ನಾನು ಅದರ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ. ಆದ್ರೆ ಅವ್ರು ಏನು ಮಾಡಿದ್ದಾರೆ, ದಾನವೇ ಅವರಿಂದ ಹುಟ್ಟಿತ್ತು ಹೇಳುವ ಬಗ್ಗೆ ಒಂದು ಕೇಳಿದ್ದೆ ನಾನು. ಅದರ ನಂತರ ನಾನು ದಾನದ ಬಗ್ಗೆ ಏನು ಅಂತ ಹೇಳಿ ಅವರದ್ದು ಏನು ದಾಖಲೆಗಳು ತೆಗಿತಾ ಹೋದಾಗೆ ಈ ಆಸ್ಪತ್ರೆ ವಿಷಯ ಬಗ್ಗೆ ಅವರದ್ದೇ ಕೊಟ್ಟದ್ದು ಅಂತ ಹೇಳಿ ಆದ ಮೇಲೆ ಪುನಃ ಏನು ಅದರ ಮುಂದೆ ಪುನಃ ಹೋದೆ ನಾನು. ಆಗ ನನಗೆ ಸಿಕ್ಕಿದಂಥದ್ದು ಸಾಧಾರಣ ಹಾಜಿ ಅಬ್ದುಲ್ಲಾ ಹೆಸರಲ್ಲಿರುವಂತ 1,500 ಎಕರೆ ಜಾಗ.
ಅದಕ್ಕೆ ಪ್ರೂಫ್ ಏನಿದೆ? ಅದಕ್ಕೆ ಪ್ರೂಫ್ ನನ್ನ ಬಳಿ ಇದೆ. ನಾನಂದ್ರೆ ಆ ಹೋರಾಟ ಮಾಡ್ತಾ ಇದ್ದ ಹಾಗೆ ಅದರ ಸಂಪೂರ್ಣ ದಾಖಲೆ ಅಂದ್ರೆ ಸಾಧಾರಣ ಅವರು 1900 ಈ ದಾಖಲೆ ಹೇಳ್ತದೆ 1935ರಲ್ಲಿ ಹಾಜಿ ಅಬ್ದುಲ್ಲಾ ಅವರು ಈ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಒಂದು 4 ಲಕ್ಷ ಸಾಲ ಮಾಡಿದ್ರು. ಆ 4 ಲಕ್ಷ ಸಾಲ ಅವರು ವ್ಯಾಪಾರಕ್ಕೆ ಅಂತ ಹೇಳಿ ಆ ಹೊತ್ತಿಗೆ ಅವರು ಹೇಳಿದ್ರು, ಅದನ್ನು ಆ ವ್ಯಾಪಾರಗೋಸ್ಕರ ಅದನ್ನು ತಗೊಂಡದು ಅಂತ ಹೇಳಿ. ಆ ದಾಖಲೆಗಳ ಪ್ರಕಾರ ನನ್ಗೆ ಈಗ ಕಾಣ್ತದೆ 1,500 ಎಕರೆ ಜಾಗ ಇದೆ ಇಡೀ ಉಡುಪಿಯಲ್ಲಿ ಇದೆ, ಅನೇಕ ಕಡೆಗಳಿಲ್ಲ. ಈಗ ನಾನು ಅದರಲ್ಲಿ ನೋಡ್ತಾ ಇರುವ ಹಾಗೆ ನಮ್ಗೆ ಈಗ ಕೆಲವೆಲ್ಲ ನಾನು ನೋಡಿದೆ ಎಲ್ಲಿರ್ಬೋದು ಅಂತೇಳಿ. ಈ ದಾಖಲೆ ನೋಡಿದ ಹಾಗೆ ಮೂಡನೆಡುಂಬೂರಲ್ಲಿ ಒಂದು 158 ಎಕರೆ ಅವ್ರದ್ದಿದೆ. ಅಂದ್ರೆ ಆ ದಾಖಲೆಯಲ್ಲಿ ಇರುವಂತದ್ದು ಅದನ್ನ ನಾನು ನೋಟ್ ಮಾಡಿದ್ದು. ಅಂದ್ರೆ ಎಲ್ಲವನ್ನು ತಕೊಂಡು ಸರ್ವೆ ನಂಬರ್ ವಾಯ್ಸ್ ಅಲ್ಲಿ ಲೆಕ್ಕ ಮಾಡ್ತಾ ಇರುವಾಗ ಅದರ ಮೇಲೆ ಶಿವಳ್ಳಿ ಗ್ರಾಮದಲ್ಲಿ 22 ಎಕರೆ, ಆಮೇಲೆ ಉದ್ಯಾವರದಲ್ಲಿ ಒಂದು 9 ಎಕರೆ ಚಿಲ್ಲರೆ, ಮತ್ತೆ ಮಂಗಳೂರು ಕೊಡಿಯಾಲ್ ಬೈಲ್ ಅಲ್ಲಿ 24.5 ಎಕರೆ ಅಲ್ಲ 24 ಸೆಂಟ್ಸ್ ಅಷ್ಟೇ. ಕಿದಿಯೂರು ಗ್ರಾಮದಲ್ಲಿ 13 ಎಕರೆ, ಮತ್ತೆ ಪಡುತೋನ್ಸೆಯಲ್ಲಿ 58 ಎಕರೆ, ಪಡುತೋನ್ಸೆಯಲ್ಲಿ 58 ಎಕರೆ ಆದ್ಮೇಲೆ ಮಣಿಪುರದಲ್ಲಿ 195 ಎಕರೆ, ಬೈರಂಪಳ್ಳಿಯಲ್ಲಿ 6.5 ಎಕರೆ, ಏಣಗುಡ್ಡೆಯಲ್ಲಿ 37 ಸೆಂಟ್ಸ್, ಹೆರ್ಗದಲ್ಲಿ 70 ಸೆಂಟ್ಸ್, ಉಳಿಯಾರುಗೋಳಿಯಲ್ಲಿ 7 ಎಕರೆ, ಮೂಡುತೋನ್ಸೆಯಲ್ಲಿ 13 ಎಕರೆ, ಮತ್ತೆ ಮೂಡುಬೆಟ್ಟಲ್ಲಿ 3 ಎಕರೆ, ಕೋಟೆ ಅಂದ್ರೆ ಈಗ ಕಾಪು ಅಲ್ಲಿ 6 ಎಕರೆ ಚಿಲ್ಲರೆ, ಮಲ್ಲಾರು ಈಗ ಕಾಪು ಅಲ್ಲಿದೆ ಅಲ್ಲಿ 4 ಎಕರೆ ಚಿಲ್ಲರೆ, ಮತ್ತೆ ಕಡೆಕಾರು ನಮ್ಮ ಉಡುಪಿಯಲ್ಲಿದೆ 6 ಎಕರೆ, ಅಂಬಲ್ಪಾಡಿಯಲ್ಲಿ 102 ಎಕರೆ, ಅದೇ ರೀತಿಯಲ್ಲಿ ಅಂಬಲ್ಪಾಡಿಯಲ್ಲಿ 102.35 ಎಕರೆ, ಮತ್ತೆ ಕೊಡವೂರು ಗ್ರಾಮದಲ್ಲಿ 45 ಎಕರೆ ಚಿಲ್ಲರೆ, ಮತ್ತೆ ಬಾಳೆಕುಂದ್ರು ಬ್ರಹ್ಮಾವರ ಅಲ್ಲಿ ಸಾಧಾರಣ 7 ಎಕರೆ ಚಿಲ್ಲರೆ, ಅದರ ಮೇಲೆ ಹಾರಾಡಿಯಲ್ಲಿ 4 ಎಕರೆ ಚಿಲ್ಲರೆ, ಶಂಕರನಾರಾಯಣ ಹೆಬ್ರಿಯಲ್ಲಿ 10 ಸೆಂಟ್ಸ್ ಮಾತ್ರ, ಅಲ್ಲಿ ನಮ್ಮ ಕಾರ್ಕಳದಲ್ಲಿ 19 ಎಕರೆ, ಮತ್ತೆ ಕನಡೂರು ಅಂತ ಹೇಳಿ ಬರ್ತದೆ ಅಲ್ಲಿ 99 ಎಕರೆ ಚಿಲ್ಲರೆ, ಮತ್ತೆ ಕುಕ್ಕುಂದೂರು 30 ಎಕರೆ ಚಿಲ್ಲರೆ, ಪುತ್ತೂರು ಉಡುಪಿಯಲ್ಲಿ 13 ಎಕರೆ ಚಿಲ್ಲರೆ, ಮತ್ತೆ ತೆಂಕನಡಿಯೂರಲ್ಲಿ 8 ಎಕರೆ, ಮತ್ತೆ ಕೆಳಾರ್ಕಳಬೆಟ್ಟು 52 ಸೆಂಟ್ಸ್, ಮುಲ್ಕಿ ಪಿಲಾರು 13.57 ಎಕರೆ. ಇದು ನಾನು ಅಲ್ಲಿಂದ ಅಂದ್ರೆ ಯಾವುದು ಹೆಚ್ಚಿಗೆ ಇದೆ ಅಂದ್ರೆ ಎಕರೆ ಗಟ್ಟಲೆಯಲ್ಲಿ ಜಾಸ್ತಿ ಇದೆ ಅದನ್ನ ಮಾತ್ರ. ಹಾಗೆ ಬೇರೆ ಬೇರೆಗಳಿದೆ, ಒಂದು 3 ಎಕರೆ 2 ಎಕರೆ 1 ಎಕರೆ ಅಲ್ಲಿ ಏನ್ ಮಾಡಿದಾರೆ ಹೇಳಿದ್ರೆ ಆ ಹೊತ್ತಿಗೆ ಕೆಲವರಿಗೆ ಅವರು ಬಾಡಿಗೆ ಕೊಟ್ಟಿದ್ರು. ಅಂದ್ರೆ ಏನ್ ಹೇಳ್ತಾರೆ ಹಾಫ್ ಮೂಲಿ ರೈಟ್, ಫುಲ್ ಮೂಲಿ ರೈಟ್, ಮೂಲಗೇಣಿ ಅಂತೇಳಿ ಎಲ್ಲ ಕೆಲವು ಅದರಲ್ಲಿ ಬರೆದಿದ್ದಾರೆ. ಅದು ಬೇರೆ ಇದೆ, ಇದು ಅವರದ್ದೇ ಜಾಗ ಮಾತ್ರ ನಾನು ಹೇಳುವಂತದ್ದು. ಈಗ ನಾನೇನ್ ಹೇಳಿದೆ ಸಾಧಾರಣ ಅದರಲ್ಲಿ 850 ಎಕರೆ ಚಿಲ್ಲರೆ ಆಗ್ತದೆ, ಅದು ಅವರದ್ದೇ ಲ್ಯಾಂಡ್. ಮತ್ತೆ ಉಳಿದದ್ದು ನಾನು 1,500 ಎಕರೆಯಲ್ಲಿ ಏನ್ ಹೇಳಿದೆ ಹಾಫ್ ಮೂಲಿ ರೈಟ್, ಮೂಲಗೇಣಿ, ಚಾಲಗೇಣಿ, ವಾಯ್ದೆಗೇಣಿ ಇಂಥದ್ದನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನ ನಾನು ನೋಟ್ ಮಾಡಲ, ಅದೆಲ್ಲವೂ ಸೇರಿದ್ರೆ 1,500 ಎಕರೆ ಆಗ್ತದೆ. ಈಗ ನಾನು ಮಾಡಿರುವಂತದ್ದು 850 ಎಕರೆ ಚಿಲ್ಲರೆ ಅವರ ಹೆಸರಲ್ಲೇ ಇರುವಂತದ್ದು ಅಂದ್ರೆ ದಾಖಲೆಗಳ ಪ್ರಕಾರ. ಆದ್ರೆ ಅದ್ರಲ್ಲೂ ಆಫ್ ರೈಟ್ ಮೂಲ ರೈಟ್ ಆ ಹೊತ್ತಿಗೆ ಏನ್ ಮಾಡ್ತಿದ್ರು ಹೇಳಿ, ನಾನು ಬೇಸಾಯ ಮಾಡ್ತೇನೆ ಅದು ಮಾಡ್ತೇನೆ ಹೇಳಿ ಅವರಿಂದ ಕೆಲವರು ಬಾಡಿಗೆ ಮುಖಾಂತರ ಎಲ್ಲ ತಗೊಂಡಿರ್ತಾರೆ. ಅದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅದು ಬೇರೆ ಇದೆ, ಗೊತ್ತಾಯ್ತಾ, ಅದು ಬೇರೆ ಇದೆ. ಈಗ ನಾನು ಈ ದಾಖಲೆಗಳ ಪ್ರಕಾರ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಅವರ ಹೆಸರಲ್ಲೇ ಇರುವಂತ 850 ಎಕರೆ ಚಿಲ್ಲರೆ ನಾನು ಹೇಳಿದ್ದೆ. ಈಗ ಉಡುಪಿಯ ಹೃದಯ ಭಾಗದಲ್ಲಿ ಅವ್ರದ್ದು ತುಂಬಾ ಜಾಗ ಇತ್ತು ಅಂತ ಕೇಳಿದ್ದೇವೆ, ಅದು ಎಲ್ಲೆಲ್ಲೆಲ್ಲ ಇತ್ತು ಅಂತ ಈ ದಾಖಲೆ ಪ್ರಕಾರ ಏನ್ ಹೇಳ್ತೀರಿ? ಈ ನಾವು ತೆಗೆದ ದಾಖಲೆ ಅಂದ್ರೆ ಇಲ್ಲಿದೆ ಯಾವುದು ಇದು ಅಂದ್ರೆ ಅವರು ಆಗ 1935ನೇ ಇಸ್ವಿಯಲ್ಲಿ ಅವರು 4 ಲಕ್ಷ ಚಿಲ್ಲರೆಯನ್ನ ಬ್ಯಾಂಕಿಗೆ ಅಡವಿಟ್ಟ ದಾಖಲೆಗಳ ಪ್ರಕಾರ ನಾನು ಓದಿದ ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಈಗಿನ ನಮ್ಮ ಕಿದಿಯೂರು ಹೋಟೆಲ್ ಪಕ್ಕದಲ್ಲಿ ಮಾಡರ್ನ್ ಸ್ಟೋರ್ ಅಂತ ಹೇಳಿದ್ರೆ ಅಲ್ಲಿಂದ ಹಿಡಿದದ್ದು ಅದೇ ಲೈನ್ ಅಲ್ಲಿ ಮೇಲೆ ಬಂದು ನಮ್ಮ ಯಾವುದು ಬೋರ್ಡೈ ಸ್ಕೂಲು ಮತ್ತೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಈಗಿನದ್ದು, ಅದ್ರ ಮೇಲೆ ಅದ್ರ ಮುಂದೆ ಹೋದಾಗ ನಗರಸಭೆ, ಹಾಗೆ ಮುಂದೆ ಹೋಗ್ತಾ ನಮ್ಮ ಚರ್ಚ್ ಇಂದ ಮುಂದೆ ಆಗಿ ಓಲ್ಡ್ ಡೈನಾ ಅಲ್ಲಿ ಕಬ್ರಿಸ್ತಾನ ಒಂದಿದೆಯಲ್ಲ, ಕಬ್ರಿಸ್ತಾನ ಎದುರು ಬದಿಗೆ. ಹೌದು, ಅದಲ್ಲ ಅದರ ತಾಗಿದ ಮೀನು ಮಾರ್ಕೆಟೇ ಅವರದ್ದು. ಮೀನು ಮಾರ್ಕೆಟೇ ಅವರದ್ದೇ, ಅವರೇ ಕೊಟ್ಟದ್ದು. ಅಂದ್ರೆ ಆ ಹೊತ್ತಿಗೆ ಯಾರ ಒಂದು ಹೆಂಗಸು ಅಲ್ಲಿ ಬಿಸಿಲಿಗೆ ಮೀನು ಮಾರ್ತಾ ಇದ್ದಾಗ ನಂದೇ ಜಾಗದಲ್ಲಿದೆ ಅಲ್ಲಿ ಕೂತ್ಕೋ ಅಂತ ಹೇಳಿ ಆಮೇಲೆ ಆ ಮೀನು ಮಾರುಕಟ್ಟೆ ಆದದ್ದಂತ ಕೇಳಿದ್ದೇನೆ ನಾನು. ಕೆಲವರು ಹಿರಿಯರು ಅವರ ಕಮ್ಯುನಿಟಿ ಅವರೆಲ್ಲ ಹೇಳಿದ ಇದಕ್ಕೆ ಅವರದ್ದೇ ಅಂತ ಹೇಳಿ ಹೇಳಿದ್ದೇನೆ. ಆದ್ರೆ ಪಕ್ಕಾ ಗೊತ್ತಿಲ್ಲ, ಆದ್ರೆ ಹೆಚ್ಚಿನ ಅಂಶ ಇರ್ಬೋದು. ಹೌದು, ಅದೇ ರೀತಿಯಲ್ಲಿ ಅಲ್ಲಿಂದ ಮುಂದೆ ಬಂದಾಗ ಚರ್ಚ್ ರಸ್ತೆ, ಓಲ್ಡ್ ನಮ್ಮ ಇದು ಯಾವುದು ಡೈನಾ ಹೋಟೆಲ್, ಅದರಿಂದ ಮುಂದೆ ಹೋಗ್ತಾ ಸೀದಾ ಹೋದಾಗ ನಮ್ಮ ಮಂಜುನಾಥ ಪೆಟ್ರೋಲ್ ಪಂಪ್ ಇದೆ ಅಲ್ಲ, ಹೌದು, ಅಲ್ಲಿ ತನಕ ಅವ್ರದ್ದು ಅಂತ ಹೇಳಿದೆ ದಾಖಲೆಗಳ ಪ್ರಕಾರ. ಅದರಲ್ಲಿ 2 ಬಿಟ್ಟು ಒಂದು ಚರ್ಚಿನ ಎದುರಿನ ಜಾಗ, ಅದು ಕೃಷ್ಣಾಪುರ ಮಠಕ್ಕೆ ಸಂಬಂಧಪಟ್ಟದ್ದು. ಅದು ಈಗಲೂ ಅವ್ರಿಗೆ 99 ವರ್ಷ ಲೀಸಿಗೆಯನ್ನು ಕೊಟ್ಟಿದ್ದಾರೆ. ಅದರ ನಂತರ ಮುಂದೆ ಬಂದ್ರೆ ಅಲ್ಲಿ ಒಂದು ಕೆನರಾ ಬ್ಯಾಂಕ್ ಈಗ ಆಗಿದೆ ನಮ್ಮ
ಯಾವುದು ಉಷಾ ಹೋಟ್ಲ ಪಕ್ಕದಲ್ಲಿ ಒಂದು ಕೆನರಾ ಬ್ಯಾಂಕ್, ಅದು 1.5 ಎಕರೆ, ಹೌದು ಹೌದು 2 ಎಕರೆ, ಅದು ಸೋದೆ ಮಠಕ್ಕೆ ಸಂಬಂಧಪಟ್ಟದ್ದು. ಅದೊಂದು ಯಾವ್ದೋ ಬ್ಯಾಂಕಿಗೆ, ಅದು ಕೆನರಾ ಬ್ಯಾಂಕಿನ ಮುಂಚೆದ ಏನೋ ಹೇಳ್ತಾರೆ, ಅದು ಯಾವ್ದೋ ಬ್ಯಾಂಕ್, ಅದು ಎಂತದ ಬ್ಯಾಂಕ್ ಹೇಳಿ ಹೆಸರಿದೆ ನಂಗೆ ಸರಿ ನೆನಪಿಲ್ಲ. ಅದು 2 ಜಾಗ ಬಿಟ್ರೆ ಉಳಿದದೆಲ್ಲ ಹಾಜಿ ಅಬ್ದುಲ್ ಅವ್ರದ್ದು ಅಂತ ಹೇಳಿ ದಾಖಲೆಗಳು ಹೇಳ್ತದೆ. ಆದ್ರೆ ಈಗ ಅದೆಲ್ಲ ಕಾಲಾನಂತರ ಅವರ ಸಾಲಕ್ಕೆ ತಕ್ಕಾಗಿ ಅವ್ರು ತಕೊಂಡ್ರು ಇವ್ರು ತಕೊಂಡ್ರು ಏನಾಗಿ ಇರ್ಬೋದು, ಆದ್ರೆ ದಾಖಲೆಗಳ ಪ್ರಕಾರ ಅವ್ರದ್ದೇ. ಅಂದ್ರೆ ಇದು ಸಾಧಾರಣ 80 ವರ್ಷ ಆಯ್ತು, 85 ವರ್ಷ ಆಗ್ತದೆ ಅವ್ರು ತೀರ್ಕೊಂಡ. ಹೌದು 35ಕ್ಕೆ ಅವರದ್ದು ಕಾಲ 35ಕ್ಕಾಗಿದೆ. ಅದರ ನಂತರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ತುಂಬಾ ಜನ ಅವರಿಗೆ ಕಮಿಟಿ ಅದು ಇದು ಎಲ್ಲ ಬಂದು ಆ ಬ್ಯಾಂಕಿಗೆ ಅವರೆಲ್ಲ ಡಿಸ್ಪೋಸ್ ಮಾಡಿರ್ಬೋದು ಅದು ಜಾಗವನ್ನೆಲ್ಲ. ಆಗಾಗ ಅವ್ರವರಿಗೆ ಕೊಟ್ಟುಕೊಂಡು, ಆಗ ತುಂಬಾ ಬಡಸ್ತಿಕೆಯ ಕಾಲ. ಆಗ ಇವರೇ ಸಾಹುಕಾರ ಅಂತ ಹೇಳಿದ್ದದ್ದು, ಮತ್ತೆ ಯಾರತ್ರ ಸಾಹುಕಾರ ಇರಲಿಲ್ಲ. ಹಾಗಾಗಿ ಇರುವಾಗ ನಾನು ಹಾಜಿ ಅಬ್ದುಲ್ಲರದೇ ಜಾಗವಂತ ನೋಡ್ಕೊಂಡು ಹಿಂದೆ ದಾಖಲೆಗಳಲ್ಲಿ ನೋಡ್ತಾ ಹೋದೆ. ದಾಖಲೆಗಳಲ್ಲಿ ನೋಡ್ತಾ ಹೋಗುವಾಗ ಅವರ ತಂದೆಯವರು ಬರ್ತಿದ್ದಾರೆ. ಏನಂತ ಹೇಳಿದ್ರೆ ಮೈನರ್ ಹಾಜಿ ಅಬ್ದುಲ್ಲಾ ಅಂತ, ಅಂದ್ರೆ ಅವರ ತಂದೆದ್ದು. ಅವರ ತಂದೆದ ನೋಡ್ಲಿಕ್ಕೆ ಹೋದ್ರೆ ಅವರ ಅಜ್ಜನದ್ದು ಜಾಗ. ಇದು ಹಾಜಿ ಅಬ್ದುಲ್ಲರ ಜಾಗ ಅಲ್ಲ, ಅವರ ತಂದೆ ಅವರ ಅಜ್ಜ ಬುಡನ್ ಸಾಹೇಬ್ರ ಜಾಗ ಇದೆಲ್ಲ. ಅಲ್ಲಿಂದ ಬರ್ತಾ ಇದೆ ಬುಡನ್ ಸಾಹೇಬ್ರ ಜಾಗ ಇದು. ಬುಡನ್ ಸಾಹೇಬ್ರು ಪರ್ಚೇಸ್ ಮಾಡಿ ಲ್ಯಾಂಡ್ ಇದು, ಗೊತ್ತಾಯ್ತಾ? ಬುಡನ್ ಸಾಹೇಬ್ರ 1780 ಈ ಟಿಪ್ಪು ಸುಲ್ತಾನ್ ಇಲ್ಲಿ ನಮ್ಮ ಈಚೆ ಸೈಡ್ ಬಂದ ಆಗ ಅವರು ವ್ಯಾಪಾರಕ್ಕಾಗಿ ಇಲ್ಲಿ ಬಂದವರು. ಆ ಹೊತ್ತಿಗೆ ಅವ್ರ ತಂದೆಯವರು ಅಂದ್ರೆ ಅವ್ರ ಅಜ್ಜ ತಕೊಂಡ ಜಾಗ. ಇವತ್ತಿಗೂ ಅಲ್ಲಿ ತಾಯಿ ಮಗು ಆಸ್ಪತ್ರೆ ಎದುರು ಹಾಜಿ ಬುಡನ್ ಡಿಸ್ಪೆನ್ಸರಿ ಹೇಳಿ ಒಂದು ಇದ್ದೆ ನೋಡಿ, ಸಣ್ಣ ಜಾಗ, ಒಂದು 7-8 ಸೆಂಟ್ ಜಾಗ. ಅವ್ರ ಅಜ್ಜನ ಹೆಸರಲ್ಲಿ ಅದನ್ನು ಬರೆದು ಇಟ್ಟಿದ್ದಾರೆ ಅವರು. ಇದು ಮಾತ್ರ ತನ್ನ ಹೆಸರಲ್ಲಿ ಇಟ್ಟಿದ್ರು, ಹಾಜಿ ಅಬ್ದುಲ್ಲಾ ಅಂತೇಳಿ. ಯಾವ್ದು ಈಗ ತಾಯಿ ಮಗುನ ಆಸ್ಪತ್ರೆ, ಆಚೆ 2 ಎಕರೆ ಈಚೆ 2 ಎಕರೆ. ಹೃದಯ ಭಾಗದಲ್ಲಿ ನೋಡಿ ಅಷ್ಟು ಜಾಗಕ್ಕೆ ಈಗಿನ ವ್ಯಾಲ್ಯೂಯೇಷನ್ ಎಷ್ಟಾಗ್ಬೋದು ಸರ್? ಈಗ ನೀವು ಅಷ್ಟು ಊರುಗಳ ಅಂದ್ರೆ ಗ್ರಾಮಗಳ ಹೆಸರನ್ನು ಹೇಳಿದ್ರಲ್ಲ, 1,500 ಎಕರೆ ಅಂತ ಇಟ್ಕೊಂಡ್ರೆ, ನಾನು ಓದಿ 7,850 ಎಕರೆ ಚಿಲ್ಲರೆ. ಹೌದು ಉಳ್ದದ್ದು ಬಿಟ್ಟು ಸರ್ ಅದರದ್ದು ಈಗ ಬೆಲೆನೇ ಸಾಧಾರಣ ಒಂದು ಎಷ್ಟಾಗ್ಬೋದು ಇವತ್ತಿನ ದಿನ? ನನ್ಗೆ ಗೊತ್ತಿಲ್ಲ, ಅದು ಬಹುಶಃ 0 ಸಾಕಾಗ್ಲಿಕ್ಕಿಲ್ಲ ಬರೀಲಿಕ್ಕೆ. ಒಂದೊಂದೇ ಈಗ ಯಾರಾದ್ರೂ ಅವರ ಮಕ್ಕಳಿದ್ರು ಮಾರಾಟ ಮಾಡ್ಲಿಕ್ಕೆ ಹೋದ್ರು ಬಹುಶಃ ಅದಕ್ಕೆ 0 ಸಾಕಾಗುದಿಲ್ಲ. ಒಂದು ಯಾವ್ದಾವ್ದೋ ಒಂದು ಅಕ್ಷರ ಬರ್ದೆ ಅಷ್ಟು 0 ಬರಿಬೇಕಾದಿತ್ತು, ಅಷ್ಟು ವ್ಯಾಲ್ಯೂಯಬಲ್ ಜಾಗ. ನಾವು ಈಗ ಅವರ ಜಾಗದಲ್ಲೇ ಕೂತ್ಕೊಂಡು ಅವರ ಜಾಗವೇ ರೇಟ್ ಮಾಡ್ತಾ ಇದ್ವಿ. ನಿಜವಾಗಿ ಕ್ಷಮಿಸ್ಬೇಕು. ಹಾಜಿ ಅಬ್ದುಲ್ಲರ ಬದುಕು ನಿಜವಾಗಿ ದೊಡ್ಡ ಒಂದು ಇತಿಹಾಸವೇ. ಯಾಕೆ ಹೇಳಿದ್ರೆ ಆ ಶಾರ್ಟ್ ಪೀರಿಯಡ್, ಅಂದ್ರೆ ನನ್ನ ಅಂದಾಜು 50-55 ವರ್ಷ ಒಳಗೆ ಅವರು ಬದುಕಿದ್ದಾರೆ. ಆ ಬದುಕಿನ ಉದ್ದಕ್ಕೂ ಅವರು ಮಾಡಿದಂತ ಸೇವೆಗಳು ನಾವು ಹೇಳ್ತಿರುದು. ಯಾಕೆ ಹೇಳಿದ್ರೆ ಆಗ ಎಲ್ಲಿಂದೋ ಅಕ್ಕಿಗೆ ಭಾರಿ ಕಷ್ಟ ಇತ್ತಂತೆ, ರಂಗೂನಿಂದ ಎಲ್ಲಿ ಅಕ್ಕಿ ತರಿಸಿದ್ರು ಅಂತ ಹೇಳಿ ನಾವು ಕೇಳಿದ್ದೇವೆ. ಆ ಹೊತ್ತಿಗೆ ಇಲ್ಲಿ ನಮ್ಮಲ್ಲಿ ಪ್ರೊಡಕ್ಟ್ ಅಂದ್ರೆ ಆಗ್ತಿದ್ರು, ನಮ್ಮಲ್ಲಿ ಮಾಡ್ಲಿಕ್ಕೆ ಪರಿಸ್ಥಿತಿ ಇರ್ಲಿಲ್ಲ. ಆದ್ರೂ ಆ ಹೊತ್ತಲ್ಲಿ ಇವರು ರಂಗೂನಿಂದ ಇಲ್ಲಿ ಅಕ್ಕಿ ತರಿಸಿ ಇಲ್ಲಿಯ ನ್ಯಾಯ ಪಡಿತರ ಅಂಗಡಿಗಳಿಗೆಲ್ಲ ಕೊಟ್ಟದ್ದು ಒಂದು. ಎರಡನೇದು ಹೇಳಿದ್ರೆ ಬಡವರಿಗೆ ಇವರು ಕೊಟ್ಟಂತ ಸಹಾಯ. ಇವರ ಮನೆ ಎದುರಿಗೆ ಯಾರಾದ್ರೂ ಹೋಗುವುದವರಿದ್ರೆ, ನಾವು ಕೆಲವರು ಹಿರಿಯರು ಹೇಳಿದ್ದು ನಮಗೆ ನೆನಪು, ತಮ್ಮ ನಡೆಯುವ ಚಪ್ಪಲಿಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಖಾಲಿ ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ರು ಅಂತ ಹೇಳುದು ಎರಡನೇದು. ಮತ್ತೊಂದು ಸೇವೆ ಹೇಳುವಂಥದ್ದು, ತಾನು ಒಂದು ಧರ್ಮದಲ್ಲಿದ್ರು ಮತ್ತೊಂದು ಧರ್ಮದಲ್ಲಿ ಅಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ, ನಮ್ಮ ಕೃಷ್ಣ ಮಠಕ್ಕೆ ಕೊಟ್ಟಂತಹ ಸಹಾಯ ಹೇಳುತ್ತಿರೋದು. ಅವರಿಗೆ ಆ ಹೊತ್ತಿಗೆ ಹಗಲು ದೀವಟಿಗೆ ಸೇವೆ ಅಂತ ಹೇಳ್ತಾರೆ. ಅಂದ್ರೆ 2 ದೀವಟಿಗೆಯನ್ನು ಹಿಡ್ಕೊಂಡು ದೇವರನ್ನು ಕರ್ಕೊಂಡು ಹೋಗೋ ಇದದು, ಅದು ಯಾರಿಗೂ ಕೊಡುವುದಿಲ್ಲ. ಆ ಮರ್ಯಾದೆ ಆ ಹೊತ್ತಿಗೆ ಅವರಿಗೆ ಸಿಕ್ತಿತ್ತು ಅಂತ ಹೇಳುವಂಥದ್ದು ಆ ಆಶ್ಚರ್ಯ ನಮ್ಗೆ. ಈಗ ಯಾರಿಗೂ ಸಿಗುದಿಲ್ಲ ಅದು ಹಗಲು ದೀವಟಿಗೆ ಸೇವೆ, ಇಲ್ವೇ ಇಲ್ಲ. ಈಗ ದೇವರಿಗೆ ಬಿಟ್ರೆ ಮತ್ತೆ ಯಾರಿಗಿಲ್ಲ. ಆ ಹೊತ್ತಿಗೆ ಅದನ್ನು ಪಡ್ಕೊಂಡಿದ್ದಾರೆ ಹೇಳಿದ್ರೆ ಅಂತ ಪುಣ್ಯಾತ್ಮ ನಮ್ಮ ಉಡುಪಿಯಲ್ಲಿ ಯಾರಾದ್ರು ಸಿಕ್ಕಾರ? ಯಾಕೆ ಮರಿಬೇಕು ಅಂತ ನೀವು ಕೇಳಿದ್ರಿ. ಯಾಕೆ ಮರಿಬೇಕು? ನಾವು ಅವರನ್ನು ಸ್ಮರಿಸ್ಬೇಕು. ನಾವು ಅವರನ್ನು ಅಂತ ಒಳ್ಳೆ ವ್ಯಕ್ತಿಗಳನ್ನು ನಾವು ಈಗ ಮರೆತಿದ್ದೇವೆ ಅಂತ ಹೇಳಿದ್ರೆ, ನಾವು ಈಗ ನಮ್ಗೆ ಗೊತ್ತಿದ್ದ ತಿಳಿ ಕೆಲವರು ಗೊತ್ತಿದ್ದಾರೆ, ಅವರಾದ್ರೂ ಹೇಳಬೇಕಲ್ಲ. ನಮ್ಗಿಂತ ಹಿರಿಯವರು, ನಾವು ಇವತ್ತಿನವರು, ನಿನ್ನೆಯವರು, ಮೊನ್ನೆಯವರು ಇದ್ದಾರೆ, ಏನಾದ್ರೂ ತಿಳ್ಕೊಂಡವರು ಇದ್ದಾರೆ, ಹೇಳ್ಬೇಕಲ್ಲ ಜನರಿಗೆ. ಅಂತ ಬಗ್ಗೆ ಎಂತ ಜನ ಹೇಳಿ ಆ ಮಾತು ಕೆಲವರು ಹೇಳದಿರುವಂತದ್ದು ನಮ್ಗೆ ತುಂಬಾ ಬೇಸರ ತರ್ತದೆ. ಒಂದು ದಾರಿ ಕೃಷ್ಣ ಮಠಕ್ಕೆ ಆ ಪಲ್ಲಂಕಿ ಆಗುವಾಗ 1904-3 ಇರಬೇಕು, ಚಿನ್ನದ ಪಲ್ಲಕ್ಕಿ ಆಗುವಾಗ ಆ ಹೊತ್ತಿಗೆ ಯಾರೋ ಒಬ್ರು ಸೇವಕ ಬಂದು ಹೇಳಿದಂತೆ ಇಲ್ಲಿ ಮನೆಗೆ, ಇದೇ ಮನೆಗೆ, ಸ್ವಾಮಿಗಳು ಏನೋ ಒಂದು ಪಲ್ಲಂಕಿ ಮಾಡ್ಬೇಕು ಹೇಳಿದ್ದಾರೆ ಅಂತ. ತನ್ನ ಮನೆಯ ಅಕ್ಕಿ ಆಗುವ ಸೇರಲ್ಲಿಯೇ ಚಿನ್ನದ ಏನ್ ಹೇಳ್ತಾರೆ ಕಾಯಿನ ಅಥವಾ ಏನೋ ಒಂದು ಏನೋ ಹಾಕಿ, ಆ ಸೇರು ಅಂದ್ರೆ 4 ಪಾವು ಒಂದು ಸೇರು ಬರ್ತದೆ, ಅದರಲ್ಲಿ ಚಿನ್ನ ಹಾಕಿ ಸೇವಕನ ಕೈಯಲ್ಲಿ ಕೊಟ್ಟಿದ್ದಾನೆ, ಸ್ವಾಮಿಗಳ ಕೈಗೆಲ್ಲ. ಹಾಗಾದ್ರೆ
ಕೊಟ್ಟಿದಾನ ಇಲ್ಲೋ ಅವ್ರಿಗೆ ಗೊತ್ತು, ಆದ್ರೆ ದೇವರಿಗೆ ಗೊತ್ತಿದೆ ಏನು ಕೊಟ್ಟಿದಾರ ಅಂತೇಳಿ. ತಗೊಂಡೋಗಿರ್ಬೋದು, ಆಗ ಸತ್ಯದ ಕಾಲ, ಅಲ್ಲಿ ಹೋಗಿ ಕೊಟ್ಟಿರ್ಬೋದು. ಅಂತ ಸತ್ಯದ ಮನುಷ್ಯ ನಾವು ಇವತ್ತು ಅವರನ್ನು ಸ್ಮರಿಸುವುದಿಲ್ಲ ಹೇಳಿದ್ರೆ ನಮ್ಮಷ್ಟು